ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ ನಲ್ಲಿ ಬರುವಂತಹ ದ ಟೆಂಪೆಸ್ಟ್ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ರೆಫರೆನ್ಸ್ ಟು ಕಂಟೆಸ್ಟ್. ಸೊ ಅದಕ್ಕೆ ಫಸ್ಟ್ ಪ್ಯಾರಾಗ್ರಾಫ್ ಏನು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ರೆಫರೆನ್ಸ್ ಟು ಕಂಟೆಸ್ಟ್ 2 ಕ್ವಶನ್ ಕೊಟ್ಟಿರ್ತಾರೆ. ಸೊ ಅವುಗಳಿಗೆ ಉತ್ತರವನ್ನ ಬರಿಬೇಕಂದ್ರೆ ಮೊದಲಿಗೆ ಚಾಪ್ಟರ್ ಬರೆದವ್ರನ್ನ ಮತ್ತು ಸಂದರ್ಭನ ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕಂತೇಳಿ ಯಾವುದೇ ಕ್ವಶನ್ ಕೇಳಿ ಅದಕ್ಕೆ ಸೂಟ್ ಆಗುವಂತ ಒಂದು ಮೆಥಡ್ ನ ನಾನು ಇಲ್ಲಿ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಸೊ ರೆಫರೆನ್ಸ್ ಟು ಕಂಟೆಸ್ಟ್ ಕೇಳಿದಾಗ ಫಸ್ಟ್ ಟೈಮ್ ನೀವು ಏನ್ ಬರೀಬೇಕಂದ್ರೆ ಮೇಲೆ ಕೊಟ್ಟಿರುವಂತ ವಾಕ್ಯವನ್ನ ಯಾವ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಅದನ್ನು ಬರೀಬೇಕಾಗುತ್ತೆ. ದ ಎಬೋ ಲೈನ್ ಟೇಕನ್ ಫ್ರಮ್ ದ ಸ್ಟೋರಿ ದ ಟೆಂಪೆಸ್ಟ್. ಸೊ ಮೇಲೆ ಕೊಟ್ಟಿರುವಂತ ವಾಕ್ಯವನ್ನ ಟೆಂಪೆಸ್ಟ್ ಅನ್ನೋ ಕಥೆಯಿಂದ ತೆಗೆದುಕೊಳ್ಳಲಾಗಿದೆ ಅಂತ ಬರುತ್ತೆ. ಸೊ ಎರಡನೇ ಪಾಯಿಂಟ್, ದಿಸ್ ಸ್ಟೋರಿ ವಾಸ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಸೊ ಎರಡನೇ ಪಾಯಿಂಟ್, ಇದನ್ನ ಬರೆದವ್ರ ಹೆಸರನ್ನ ಪರಿಚಯ ಮಾಡಬೇಕಾಗುತ್ತೆ. ವಿಲಿಯಂ ಶೇಕ್ಸ್ಪಿಯರ್ ದ ಟೆಂಪೆಸ್ಟ್ ಸ್ಟೋರಿಯನ್ನ ಬರೆದವರು. ಹಿ ವಾಸ್ ಅ ಫೇಮಸ್ ಪೋಯೆಟ್, ಡ್ರಾಮಾಟಿಸ್ಟ್, ಪ್ಲೇ ರೈಟರ್. ಇವರೊಬ್ರು ಅತ್ಯಂತ ಪ್ರಸಿದ್ಧ ಕವಿ, ನಾಟಕ ಬರಹಗಾರ ಮತ್ತು ನಾಟಕಕಾರ. ಡ್ರಾಮಾಟಿಸ್ಟ್ ಅಂದ್ರೆ ನಾಟಕಕಾರ, ಪ್ಲೇ ರೈಟರ್ ಅಂದ್ರೆ ನಾಟಕದ ಬರಹಗಾರ, ಪೋಯೆಟ್ ಅಂದ್ರೆ ಕವಿ, ಫೇಮಸ್ ಅಂದ್ರೆ ಸುಪ್ರಸಿದ್ಧ. ಸೊ ಸುಪ್ರಸಿದ್ಧ ಕವಿ, ನಾಟಕಕಾರ ಮತ್ತು ನಾಟಕ ಬರಹಗಾರ. ಇನ್ ದಿಸ್ ಸ್ಟೋರಿ ಹಿ ಎಕ್ಸ್ಪ್ಲೇನ್ಸ್ ದ ಇಂಪಾರ್ಟೆನ್ಸ್ ಆಫ್ ಫಾರ್ಗಿವ್ನೆಸ್. ಈ ಕಥೆ ಇರೋದು ಕ್ಷಮೆಗೆ ಇರುವಂತಹ ಮಹತ್ವ, ಕ್ಷಮೆಗೆ ಇರುವಂತಹ ಗುಣ, ಅದರಿಂದ ಸಿಗುವಂತ ಲಾಭಗಳನ್ನ ಈ ಸ್ಟೋರಿ ತಿಳಿಸುತ್ತೆ. ಹಿ ಡಿಸ್ಕ್ರೈಬ್ಸ್ ದ ಸ್ಟೋರಿ ಇನ್ ಯುನಿಕ್ ವೇ. ಈ ಸ್ಟೋರಿಯನ್ನ ಯುನಿಕ್ ಆಗಿ ನಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ. ಪವರ್ ಅಂಡ್ ಪ್ರಾಪರ್ಟಿ ಕ್ಯಾನ್ ಮೇಕ್ಸ್ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಟರ್ನ್ ಟು ಎನಿಮಿ. ಸೊ ಅಧಿಕಾರ ಮತ್ತು ಅಂತಸ್ತಿಗೋಸ್ಕರ ನಮ್ಮ ಸ್ನೇಹಿತರೆ ಅಥವಾ ನಮ್ಮ ಬಂಧುಗಳೇ ನಮಗೆ ಶತ್ರುಗಳಾಗಬಹುದು ಅನ್ನೋದನ್ನ ತಿಳಿಸುವುದೇ ಈ ಸ್ಟೋರಿಯ ಮುಖ್ಯ ಉದ್ದೇಶವಾಗಿದೆ. ಸೊ ಇದಿಷ್ಟು ಬರೆದು ದ ಎಬೋ ಲೈನ್ ಸೇಡ್ ಬೈ ಅಂತ ಬರೆದು ಅವರು ಕೊಟ್ಟಿರುವಂತ ವಾಕ್ಯವನ್ನ ಯಾರಿಗೆ ಹೇಳಿದ್ರು ಅದನ್ನ ಬರಿಬೇಕಾಗುತ್ತೆ. ಮತ್ತೆ ಎಕ್ಸ್ಪ್ಲನೇಷನ್ ಬರೆಯುವ ಮೊದಲು ದ ಎಬೋ ಲೈನ್ ಡಿಸ್ಕ್ರೈಬ್ ದ ಫೀಲಿಂಗ್ ಆಫ್ ದ ಮೇನ್ ಥೀಮ್ ಆಫ್ ದ ಸ್ಟೋರಿ. ಕೊಟ್ಟಿರುವಂತ ವಾಕ್ಯವು ಆ ಪಾಠದ ಮುಖ್ಯ ಭಾಗವಾಗಿದೆ ಅಂತ ಬರೆದು ಎಕ್ಸ್ಪ್ಲನೇಷನ್ ಬರಿಬೇಕಾಗುತ್ತೆ. ಸೊ ಎಕ್ಸ್ಪ್ಲನೇಷನ್ 10 ಮಾರ್ಕ್ಸ್ ಗೆ ಓದಿರ್ತಾರಲ್ಲ ಅದನ್ನೇ ನೀವು ಬಳಸ್ಕೊಂಡು ಇಲ್ಲಿ ಬರಿಬಹುದು. ಸೊ ಅದರಲ್ಲಿರುವ ಕೆಲವೊಂದಿಷ್ಟು ಪಾಯಿಂಟ್ ಗಳನ್ನ ಇಲ್ಲಿ ಹಾಕಿ ನೀವು ಆನ್ಸರ್ ಬರಿಬಹುದು. ಫಾರ್ ಎಕ್ಸಾಂಪಲ್, ಈಗ ಮಿರಾಂಡಾ ಹೇಳಿರುವಂತ ವಾಕ್ಯ ಕೊಟ್ಟಿದ್ರೆ ಮಿರಾಂಡನ್ ಬಗ್ಗೆ ಬರೆದ್ರೆ ಸಾಕು. ಪ್ರಾಸ್ಪರ್ ಹೇಳಿರುವಂತ ವಾಕ್ಯವನ್ನು ಕೊಟ್ಟಿದ್ರೆ ಪ್ರಾಸ್ಪರ್ ಬಗ್ಗೆ ಬರೆದ್ರೆ ಸಾಕು. ಏರಿಯಲ್ ಹೇಳಿರೋ ಮಾತನ್ನು ಕೊಟ್ಟಿದ್ರೆ ಏರಿಯಲ್ ಬಗ್ಗೆ ಬರೆದ್ರೆ ಸಾಕು. ಈ ರೀತಿಯಾಗಿ ನೀವು ರೆಫರೆನ್ಸ್ ಟು ಕಂಟೆಸ್ಟ್ ಗೆ ಆನ್ಸರ್ ಬರೀಬಹುದು. ಸೊ 10 ಮಾರ್ಕ್ಸ್ ಗೆ ಕೊಟ್ಟಿರುವಂತ ಆನ್ಸರ್ ಏನಿದೆ ಅದನ್ನೇ ನೀವು ಇಲ್ಲಿ ಆನ್ಸರ್ ಆಗಿ ಬಳಸ್ಕೋಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದ.